ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಕಾರ್ಣಿಕೋತ್ಸವ ಲಕ್ಷಾಂತರ ಭಕ್ತರ ಮಧ್ಯೆ ಸಂಪನ್ನವಾಯಿತು. ಭರತ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಕಾರ್ಣಿಕೋತ್ಸವದಲ್ಲಿ ತುಂಬಿದ ಕೊಡ ತುಳುಕುತ್ತಲೇ ಪರಾಕಂತ ಗೊರವಯ್ಯ ದೈವವಾಣಿ ನುಡಿದರು. ಇದರ ಅರ್ಥ ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧ ಆಗಲಿದೆ, ರೈತರ ಮುಖದಲ್ಲಿ ಮತ್ತಷ್ಟು ಸಂತಸ, ರಾಜ್ಯ ದೇಶದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಎಂಬ ಸಂದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮೈಲಾರದ ಡಂಕನ ಮರಟಿಯಲ್ಲಿ ಕಾರ್ಣಿಕ ನುಡಿಯನ್ನ 11 ದಿನಗಳ ಕಾಲ ಉಪವಾಸವಿದ್ದು ಭಕ್ತಿ ಭಾವ ಮಡಿಯಿಂದ 18 ಅಡಿಯ ಬಿಲ್ಲನ್ನ ಏರಿ ಗೊರವಯ್ಯ ರಾಮಣ್ಣ ಕಾರ್ಣಿಕ ನುಡಿದಿದ್ದಾರೆ. ನಾಡು ಪ್ರಸಿದ್ಧ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ಈಗ ತಾನೇ ಜರುಗಿತು. ತುಂಬಿದು ಕೊಡ ತುಳುಕಿದಲ್ಲೇ ಫರಾಕ್ ಅಂತೇಳಿ. ಸೊ ಎಲ್ಲರಿಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅತಿ ಸಂತೋಷ. ಇದು ಪಾಸಿಟಿವ್ ಮೆಸೇಜು. ಮುಂದಿನ ದಿನಗಳಲ್ಲಿ ಮೈಲಾರಲಿಂಗಪ್ಪ ಆಶೀರ್ವಾದದಿಂದ ಎಲ್ಲ ಜನತೆಗೆ ಒಳ್ಳೆಯದಾಗುತ್ತಂತೇಳಿ ಈ ನುಡಿ ಬಂದಿದೆ. ಇವತ್ತು ಈ ಸರಿಸುಮಾರು ಒಂದು 5ರಿಂದ 8 ಲಕ್ಷ ಜನ ಇವತ್ತು ಇದ್ದಾರೆ ಇಲ್ಲಿ. ಇನ್ನು ಬಹಳಷ್ಟು ಜನ ಹೊರಗಡೆ ಇದ್ದಾರೆ. ಸರಿಸುಮಾರು ನೋಡಿದ್ರೆ ಒಂದು 10-15 ಲಕ್ಷ ಜನ ಇವತ್ತು ಸೇರಿದ್ದಾರೆ ಇಲ್ಲಿ. ಪದ್ಧತಿಯಂತೆ 2025ನೇ ವರ್ಷದ ಕಾರ್ಣಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗೊರವಯ್ಯನವರು 11 ದಿನಗಳ ಕಾಲ ಉಪವಾಸ ವ್ರತದಲ್ಲಿದ್ದು ನಾವು ಕೂಡ ವ್ರತ ನೇಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರ್ಣಿಕೋತ್ಸವವನ್ನು ನುಡಿಯಲಾಗಿದೆ. ಈ ವರ್ಷದ ಕಾರ್ಣಿಕ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಅಂತಕ್ಕಂಥದ್ದಾಗಿದೆ. ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ